ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಅಮೃತ. ಈ ದಿನ ನಮ್ಮ ಪ್ರಯಾಣ ಶ್ರೀ ಲಕ್ಷ್ಮೀ ವರದ ಯೋಗ ಭೋಗ ನರಸಿಂಹಸ್ವಾಮಿ ಕ್ಷೇತ್ರ ಶಾಂತಿಗ್ರಾಮಕ್ಕೆ ಹೋಗ್ತಾ ಇದೀವಿ. ಬೆಂಗಳೂರಿಂದ 160 ಕಿಲೋಮೀಟರ್ ಮತ್ತೆ ಹಾಸನದಿಂದ 13 ಕಿಲೋಮೀಟರ್. ಬೆಂಗಳೂರು ಹಾಸನಕ್ಕೆ ಹೋಗುವಂತಹ ರೋಡಲ್ಲಿ ಸಿಗುತ್ತೆ. ಬನ್ನಿ ಇವತ್ತು ಆ ಸ್ವಾಮಿಯ ದರ್ಶನ ಮಾಡೋಣ. ಸ್ನೇಹಿತರೆ, ಇದು ಹಾಸನದ ಹೈವೇಲಿ ಹಳ್ಳಿ ಮನೆ ಅನ್ನೋ ಹೋಟ್ಲಲ್ಲಿ ಇದೀನಿ. ಶಾಂತಿಗ್ರಾಮಕ್ಕೆ ಹೋದಾಗ ಕಾಮನ್ ಆಗಿ ನಾನಿಲ್ಲಿ ಆಲ್ವೈ ಮತ್ತೆ ಈ ನವಣೆ ದೋಸೆನ ಟ್ರೈ ಮಾಡ್ತೀನಿ. ಆಲ್ವೈ ಈ ಸ್ವೀಟ್ ಬಂದು ಒಂದು ಹದದಲ್ಲಿ ಮಾಡುವಂತದ್ದು. ನಾವು ಟ್ರೈ ಮಾಡಿದ್ರೆ ಬರಲ್ಲ, ನಮ್ಮ ತಾಯಿ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಇಲ್ಲಿ ಟೇಸ್ಟ್ ಮಾಡಿ ನವಣೆ ದೋಸೆ ಹೆಲ್ತಿ ಅಲ್ವಾ, ಇದನ್ನ ತಿಂದು ಶಾಂತಿಗ್ರಾಮಕ್ಕೆ ಹೊರಡೋಣ. ಸ್ನೇಹಿತರೆ, ಹಾಸನದಿಂದ ಬರ್ಬೇಕಾದ್ರೆ ಶಾಂತಿಗ್ರಾಮ ಅನ್ನೋ ಬೋರ್ಡ್ ನೋಡಿದ್ರಲ್ವಾ, ನೋಡಿ ಇಲ್ಲಿ ಡಿವಿಯೇಷನ್ ತಗೋಬೇಕು. ಇಲ್ಲಿಂದ ಒಳಗಡೆ 4 ಕಿಲೋಮೀಟರ್ ಆಗುತ್ತೆ ಶಾಂತಿಗ್ರಾಮ. ಸ್ನೇಹಿತರೆ, ಶ್ರೀ ಲಕ್ಷ್ಮೀ ವರದ ಯೋಗ ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಶಾಂತಿಗ್ರಾಮ. ಫೈನಲಿ ನಾವು ಇಲ್ಲಿಗೆ ಬಂದಿದ್ದೀವಿ. ಇದು 12ನೇ ಶತಮಾನದ ದೇವಸ್ಥಾನ. ಇಲ್ಲಿ ಹೊಯ್ಸಳರ ರಾಜರಾದಂತಹ ವಿಷ್ಣುವರ್ಧನನ ಹೆಂಡತಿ ಶಾಂತಲೆಗೋಸ್ಕರ ನಿರ್ಮಿಸಿರುವಂತಹ ದೇವಸ್ಥಾನ. ಇದು ಕೆರೆಯ ತಟದ ಮೇಲೆ ಇರುವಂತಹದ್ದು, ನೀರಿಲ್ಲ ಇಲ್ಲಿ. ಇದರ ದಡದಲ್ಲಿ ಇರುವಂತಹ ದೇವಸ್ಥಾನ, ಪುರಾತನವಾದಂತಹ ದೇವಸ್ಥಾನ, 12ನೇ ಶತಮಾನದ್ದು.
ನಾವು ಬರೋಷ್ಟರಲ್ಲಿ 12 ಗಂಟೆ ಆಗಿತ್ತು. ಹಾಗಾಗಿ ನಮಗೆ ದರ್ಶನ ಸಿಕ್ತು. ಒಳಗಡೆ ನವನಾರಸಿಂಹರು ಇದ್ದಾರೆ. ಅಹೋಬಿಲ ಕ್ಷೇತ್ರದಲ್ಲಿ ಯಾವ ಸ್ವಾಮಿಯವರಿದ್ದಾರೋ ಆ 9 ನರಸಿಂಹರು ಒಳಗಡೆ ಪ್ರಾಕಾರದಲ್ಲಿದ್ದಾರೆ. ಅಲ್ಲಿ ಕೂತು ನಾವು ಮೆಡಿಟೇಷನ್ ಮಾಡಿದ್ದೀವಿ ಅಂದರೆ ತುಂಬ ಚೆನ್ನಾಗಿದೆ ಎನರ್ಜಿಸು. ಹಾಗಂತ ಬೇರೆ ಎಲ್ಲೂ ಇಲ್ವಾ ಅಂದರೆ ಖಂಡಿತವಾಗ್ಲೂ ಇಲ್ಲಿ ಎನರ್ಜಿ ಇಲ್ಲದೆ ಇರೋಂತಹ ಪ್ಲೇಸೇ ಇಲ್ಲ ಅನ್ಕೋಬಹುದು ನೀವು. ಮತ್ತು ನಿಮಗೆ ಇನ್ನೊಂದು ವಿಷಯ ಇಲ್ಲಿ ಹೇಳ್ಬೇಕಾದ್ರೆ, ಆಧ್ಯಾತ್ಮಿಕದಲ್ಲಿ ಉನ್ನತ ಮಟ್ಟದಲ್ಲಿ ಮುಂದುವರೆದಿರೋರಿಗೆ ಇದು ಅರ್ಥ ಆಗುತ್ತೆ. ಆಧ್ಯಾತ್ಮಿಕವಾಗಿ ವಶೀಕರಣ ಆಗಿರುವವರಿಗೆ ಇಲ್ಲಿ ಖಂಡಿತವಾಗ್ಲೂ ಪರಿಹಾರ ಸಿಗುತ್ತೆ. ಸ್ಪಿರಿಚುವಲ್ ಅಲ್ಲೂ ಕೂಡ ವಶೀಕರಣ ಆಗುತ್ತಾ, ಆಧ್ಯಾತ್ಮಿಕವಾಗೂ ವಶೀಕರಣ ಆಗುತ್ತಾ ಅಂದರೆ ಅದರ ಬಗ್ಗೆ ತಿಳಿದಿರೋರಿಗೆ ಇದು ಅರ್ಥ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಸಂಕಷ್ಟಗಳಿರಬಹುದು ಅಥವಾ ಯಾವುದೇ ಪ್ರಾಬ್ಲಮ್ಸ್ಗೂ ಕೂಡ ಇಲ್ಲಿ ಪರಿಹಾರ ಸಿಗುತ್ತೆ. ಎನರ್ಜಿಸ್ ಅನ್ನೋದು ಜಸ್ಟ್ ನಾವು ಇಲ್ಲಿಗೆ ಎಂಟರ್ ಆಗಿದ ತಕ್ಷಣವೇ ಎಷ್ಟು ಅಪಾರವಾಗಿತ್ತು ಅಂದರೆ ತುಂಬ ಎನರ್ಜಿಸ್ ಇದೆ. ದಯವಿಟ್ಟು ಅನುಕೂಲ ಇರೋರು ಇದನ್ನು ಕಂಪಲ್ಸರಿ ವಿಸಿಟ್ ಮಾಡಲೇಬೇಕು ಈ ದೇವಸ್ಥಾನನ. ಇಲ್ಲಿ 48 ಸಾರಿ ಪ್ರದಕ್ಷಿಣೆ ಹಾಕಿ ತಮ್ಮ ಮನಸ್ಸಿನಲ್ಲಿ ಇರುವಂತಹದನ್ನ ಕೇಳ್ಕೊಂಡ್ರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಇಲ್ಲಿ ನೀವು ಯಾರು ಬಂದರೂ ಕೂಡ ಪ್ರದಕ್ಷಿಣೆ ಹಾಕೋದನ್ನ ನೀವು ನೋಡಬಹುದು. ಹೆಜ್ಜೆ ನಮಸ್ಕಾರ, ಪ್ರದಕ್ಷಿಣೆ ಇಲ್ಲಿ ಸರ್ವೇ ಸಾಮಾನ್ಯ. ಈ ಸ್ವಾಮಿಗೆ ಪ್ರದಕ್ಷಿಣೆ ಹಾಕಿ ಹೆಜ್ಜೆ ನಮಸ್ಕಾರ ಹಾಕಿದ್ರೆ ತಮ್ಮ ಇಷ್ಟಾರ್ಥಿಗಳು ಸಿದ್ಧಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಇಲ್ಲಿ ಪ್ರಸಾದ ವಿನಿಯೋಗ ಮಾಡಿದ್ರೆ ಕೂತ್ಕೊಂಡು ತಿನ್ನುವಂತಹ ಸ್ಥಳ ವಿಶಾಲವಾಗಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಪ್ರಶಾಂತವಾದ ವಾತಾವರಣ. ಈಗ ನಾವು ಮಧ್ಯಾಹ್ನ ಇರೋದ್ರಿಂದ ಇನ್ನೂ ಖಾಲಿ ಆಗಿದೆ. ಆ ಸೈಲೆನ್ಸ್ ಗೊತ್ತಾಗ್ತಾ ಇದೆ ನೋಡಿ. ಎಲ್ಲ ದೇವಸ್ಥಾನದಲ್ಲೂ ನಿಮಗೆ 3 ಸತಿ ಪ್ರದಕ್ಷಿಣೆ ಆದಮೇಲೆ ಸ್ಟಾಪ್ ಆಗ್ತಾರೆ. ಆದರೆ ಇಲ್ಲಿ ಭಕ್ತಾದಿಗಳು ಅವರ ಇಷ್ಟಾರ್ಥ ಸಿದ್ಧಿಗೋಸ್ಕರ ಎಷ್ಟು ಸತಿ ಅರಿಕೆ ಹೊತ್ಕೊಂಡಿರ್ತಾರೋ ಅಷ್ಟು ಸತಿ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ಇಲ್ಲೇ ನವನಾರಸಿಂಹರಿರುವಂತಹ ಪ್ಲೇಸು. ನೀವು ಬಂದಾಗ, ಈಗ ನಾವು ಕೂತ್ಕೊಂಡು ಧ್ಯಾನ ಮಾಡೋಕ್ಕಾಗಲಿಲ್ಲ, ಬಟ್ ನೀವು ಬಂದಾಗ ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಇಲ್ಲಿನ ಪುರೋಹಿತರ ಕಾಂಟ್ಯಾಕ್ಟ್ ನಂಬರು. ಇಲ್ಲಿ ಬೋರ್ಡಲ್ಲಿ ಮೆನ್ಷನ್ ಮಾಡಿದೆ. ನಿಮ್ಗೆ ಯಾರಿಗಾದ್ರೂ ಹೆಚ್ಚಿನ ಮಾಹಿತಿಗಾಗಿ, ವಿವರಗಳಿಗಾಗಲಿ ಇದನ್ನ ಸಂಪರ್ಕಿಸಿ. ಇಲ್ಲಿ ವಿಶೇಷವಾಗಿ ಕಂಡುಬರುತ್ತೆ ಹೆಜ್ಜೆ ನಮಸ್ಕಾರ. ಸ್ನೇಹಿತರೆ, ಇದು ಶಾಂತಿ ಗ್ರಾಮದ ಶ್ರೀ ಲಕ್ಷ್ಮೀ ಯೋಗ ಭೋಗ ವರದ ನರಸಿಂಹಸ್ವಾಮಿ ದೇವಸ್ಥಾನದ ವಿಶೇಷತೆ. ತಪ್ಪದಿರ ಇಲ್ಲಿ ವಿಸಿಟ್ ಮಾಡಿ ಈ ಶಕ್ತಿ ಕ್ಷೇತ್ರವನ್ನ ದರ್ಶನ ಮಾಡ್ಕೊಳ್ಳಿ. ನಿಮ್ಮ ಅಮೃತ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.